ಅಹಂಕಾರ ಅನ್ನೋದು ಬದುಕಿಗೆ ಅಲಂಕಾರ ಆಗಬೇಕೇ ಹೊರತು ಅದು ದುರಂಕಾರ ಆಗಿ ಮಾರ್ಪಟ್ರೆ ಅವನತಿ ಪ್ರಾರಂಭ ಆಯಿತು ಅಂತಲೇ ಲೆಕ್ಕ. ನಮ್ಮ ದುರ್ಯೋಧನ ವಜ್ರದೇಹಿ, ಇಡೀ ದೇಹ ವಜ್ರ. ಯಾರಿಗೆ ತಡವಿದ್ರು ಅವರು ಪುಡಿ ಪುಡಿಯಾಗಿ ಹೋಗ್ತಾರೆ ಅಂತ ಭ್ರಮೆಯಲ್ಲಿದ್ದ. ಆದ್ರೆ ಭಗವಂತ ತೊಡೆಯಲ್ಲಿ ವೀಕ್ನೆಸ್ ಇಟ್ಟಿದ್ದಾನೆ ಅಂತ ಅವನಿಗೆ ಗೊತ್ತೇ ಆಗಿಲ್ಲಳೆ ಮಯ್ಯ. ರಾವಣಂಗೆ 10 ತಲೆ 10 ಮೆದುಳು, ಅದು ಯಾವುದೂ ಒಳ್ಳೆ ಕೆಲಸಕ್ಕೆ ಉಪಯೋಗನೇ ಆಗಿಲ್ವಲ್ಲೋ. ನನಗೆ 10 ತಲೆ ಇದೆ, ನನ್ನನ್ನು ಯಾರು ಏನೂ ಮಾಡಕ್ಕಾಗಲ್ಲ ಅಂತ ಬೀಗ್ತಾ ಇದ್ದ. ಏನಾಯ್ತು ಕೊನೆಗೆ? ರಾಮ ಬಿಟ್ಟ ಒಂದು ಬಾಣ 10 ತಲೆಗಳಿಂದ ಟಪಟಪಟ ಅಂತ ನೆಲಕ್ಕೆ ಉದುರಿ ಮಕಾಡೆ ಮಲಗಿಸಿ ಮುಷ್ಟಿ ಮುಷ್ಟಿ ಮಣ್ಣು ಮುಕ್ಕುವಂಗಾಯ್ತಲ್ಲೋ. ನೀನು ಅಷ್ಟೇ, ನೀನು ಯಾವ ಲೆಕ್ಕನೋ? ಯಾವ ಗಿಡದ ಸೊಪ್ಪು ನೀನು? ಅಳಿಮಯ್ಯ, ನಿನಕ್ಕಿಂತ ಯಾರು ದೊಡ್ಡವರಿಲ್ಲ ಅಂತ ಬೀಗಬೇಡ. ಮರಕ್ಕಿಂತ ಮರ ದೊಡ್ಡದಿದೆ. ಶರಪಾಂಸ, ನೀನೇನು ಕೇರ್ ಮಾಡ್ತಾ ಇದೆಯಾ ಅಥವಾ ತಲೆಗೆ ಇಲ್ದಾರ ಉಳ ಬಿಡ್ತಾ ಇದೆಯಾ ನೀನು? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನನ್ನ ತಲೆ ಉರುಳುತ್ತಾ ಅಂತನ? ಯಾವ ವಿಚಾರ ಕೇಳ್ತಾ ಇದ್ದೀನ? ಬಿಸ್ನೆಸ್ ಪರ್ಸನಲ್? ತಂಡಾಕೋಳು ಯಾಕೆ ಇಷ್ಟೊಂದು ರೈಸ್ ಆಗ್ತೀವಿ ಅಳಿಮಯ್ಯ? ಅದು ನಾನು ಹೇಳಿದ್ದು ಸಜೆಷನ್ ಅಂತ ತಿಳ್ಕೊ, ಸಲಹೆ ಅಂತ ತಿಳ್ಕೊ. ಬರಲ್ಲ, ತುಂಬಾ ಕೆಲಸ ಇದೆ, ಜಾಗ್ರತೆ. ಬಿಡಿ ಜೈ, ಪಾಪ ಅಲ್ವಾ, ಅವ್ರಿಗೇನೋ ವಯಸ್ಸಾಗಿದೆ, ಏನೋ ಸುಮ್ಮನೆ ಹೇಳಿರ್ತಾರೆ. ನೀವು ಟೆನ್ಷನ್ ತಗೋಬೇಡಿ, ಜಸ್ಟ್ ಚಿಲ್, ಫರ್ಗೆಟ್. ಹಾ, ತಗೊಳ್ಳಿ ಗ್ರೀನ್ ಟೀ. ಇಲ್ಲ ಬೇಕು, ನೀನ್ ಹೇಳ್ದಂಗಲ್ಲ ಇದು. ಇದರಿಂದ ಬೇರೆನೇ ಅರ್ಥ ಇದೆ. ಏನೋ ನಡೀತಾ ಇದೆ. ಮಾಮ್ಸ್ ಮಾತಿನಿಂದ ತುಂಬಾ ಅರ್ಥ ಇದೆ. ಬನ್ನಿ. ಹೇ ಗೆಳೆಯ, ವೆರಿ ಹ್ಯಾಪಿ ಕಣ. ಭೂಮಿ, ಅಳ್ಬೇಡ. ಹೇಗಿದೀಯಾ? ನೋಡು, ನಾ ಹೇಗಿದ್ದೀನಿ. ನನ್ ಬಿಟ್ಟು ಹೆಂಗಿದ್ದೆ ನೀನ್ ಇಷ್ಟು ವರ್ಷ? ಸಾರಿ. ಹಾಯ್ ಕಂದ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಂದ. ಏನಮ್ಮ ಇವತ್ತು ನಮ್ಮನೆ ಫಂಕ್ಷನ್ ಬಂದ್ಬಿಟ್ಟಿದ್ದೀರಾ? ನಿಮ್ ಮಮ್ಮಿ ಕರೆದ್ಲು, ಅದಕ್ಕೆ ಬಂದೆ. ಹೌದಾ, ಮಮ್ಮಿ ಕರೆದ್ರ? ಹಾ ಕಂದ. ಕಂದ, ಅವತ್ ಪಾರ್ಕಲ್ಲಿ ನಾನು ನಿನ್ಗೇನ್ ಹೇಳ್ದೆ ಹೇಳು? ನಿಮ್ ಮಮ್ಮಿಗೆ ಮಮ್ಮಿ ನಾನು ಅಂತ. ನಾನೇ ಕಡೋ ನಿನ್ ಒರಿಜಿನಲ್ ಅಮ್ಮಮ್ಮ. ಹೌದಾ, ನೀವು ನನ್ನ ಒರಿಜಿನಲ್ ಅಜ್ಜಿನಾ? ನೋ ಅಜ್ಜಿ. ಸಾರಿ, ನೀವು ನನ್ನ ಒರಿಜಿನಲ್ ಅಮ್ಮಮ್ಮನ? ಏಸ್, ನಾನೇ ನಿನ್ ಒರಿಜಿನಲ್ ಅಮ್ಮಮ್ಮ. ಆಮೇಲೆ ಅವತ್ ಬೋರ್ಡ್ ಹತ್ತ ಇದ್ರಲ್ಲ, ಅವರೇ ನಿನ್ನ ಒರಿಜಿನಲ್ ತಾತ. ಭೂಮಿ, ನಿಜ ಹೇಳ್ತೀನಿ ಕಣೆ, ಅವತ್ ನಾನು ನಿಮ್ಮಪ್ಪ ಇವನು ನೋಡಿದಾಗ ನಮ್ಮ ಮೊಮ್ಮಗು ಹೀಗೇ ಇರುತ್ತೆ ಅಂತ ಅನ್ಕೊಂಡಿದ್ವಿ. ನೋಡು, ಆ ದೇವ್ರು ಇವನ್ನೇ ನಮ್ಮ ಮೊಮ್ಮಗು ತರ ಕೊಟ್ಬಿಟ್ಟ ಕಣೆ. ಅಲ್ಲ, ಅವತ್ತು ಹಾಜಿ ಹೋಜಿ ಅವರೇ ನಮ್ಮಮ್ಮ ಅಂತ ಯಾರನ್ನೋ ಕರ್ಕೊಂಡ್ ಬಂದಿಯಲ್ಲ, ಆ ಹೆಂಗ್ಸ್ ಯಾರು? ಅದಾ ನಮ್ ಚಿಕ್ಕಿ ಮಲ್ಲಿನಾ? ಪರವಾಗಿಲ್ಲ ಕಣಮ್ಮ ಮಲ್ಲಿ, ನೀನು ಹೆಂಗಿದೆಲ್ಲ? ಸಿಚುವೇಶನ್ ಆಗಿತ್ತು, ತಕ್ಕನಂತೆ ವೇಷ ಹಾಕ್ಬೇಕಾಯ್ತು. ಸಾರಿ. ನೋಡಿದ್ರ ನಿಮ್ ಸೊಸೆ ಎಷ್ಟೊಳ್ಳೆ ಆಕ್ಟಿಂಗ್ ಮಾಡ್ತಾಳೆ. ಅಯ್ಯೋ, ಮನೆ ತೋರ್ಸು. ಹಾ ಅಜ್ಜಿ, ಬನ್ನಿ ಅಜ್ಜಿ, ನಮ್ಮನೆಗೆ ಹೋಗೋಣ. ಅಮ್ಮಮ್ಮ ಬನ್ನಿ, ನಮ್ಮನೆಗೆ ಹೋಗೋಣ. ಸರಿ, ತೋರ್ಸು ನಡಿ. ಅಮ್ಮ ಜೀವ ಇಲ್ಲಿ ಬಂದಿದ್ದಾನೆ.
ಫೋನ್ ಬಂತು ಅಂತ ಅಲ್ಲಿದ್ದಾನೆ, ಬರ್ತಾನೆ. ಅದು ಲವ್ ಅಲ್ಲಮ್ಮ, ಇನ್ಫ್ಯಾಚುಯೇಷನ್, ಆಕರ್ಷಣೆ ಅಷ್ಟೇ. ನೋಡು, ಇದು ನಿನಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಈ ನಿನ್ನ ಆಕರ್ಷಣೆನ ನಿನ್ನ ಲೈಫ್ ಕಡೆಗೆ, ನಿನ್ನ ಗೋಲ್ ಕಡೆಗೆ, ನಿನ್ನ ಫ್ಯೂಚರ್ ಕಡೆಗೆ ತಿರುಗಿಸು. ನೀನು ಕಷ್ಟಪಟ್ಟು ಕೆಲಸ ಮಾಡು, ಕನಸು ಕಾಣು, ಏನಾದರೂ ಅಚೀವ್ ಮಾಡೋ ವಯಸ್ಸಿದು. ಈ ವಯಸ್ಸು, ಈ ಅವಕಾಶನ ದಯವಿಟ್ಟು ವ್ಯರ್ಥ ಮಾಡಬೇಡ. ಒಂದು ತಿಳ್ಕೊ ಸುಷ್ಮಾ, ನಾವ್ಯಾರು ಟೈಮ್ನ ಖರೀದಿ ಮಾಡೋಷ್ಟು ಶ್ರೀಮಂತರಲ್ಲ. ಒಂದ್ಸತಿ ಟೈಮ್ ಕಳೆದು ಹೋದ್ರೆ ಮುಗೀತು, ವಾಪಸ್ ಬರಲ್ಲ. ನೀನು ಪ್ರೀತಿ ಮಾಡೋದಾದ್ರೆ ಮೊದಲು ನಿನ್ನ ಪ್ರೀತಿಸು, ನಿನ್ನ ಜಗತ್ತನ್ನು ಪ್ರೀತಿಸು, ನಿನ್ನ ಲೈಫನ್ನು ಪ್ರೀತಿಸು. ಮೊದಲು ನೀನು, ಆಮೇಲೆ ಉಳಿದಿದ್ದೆಲ್ಲವು. ಲೈಫಲ್ಲಿ ಪ್ರಿಯಾರಿಟೀಸ್ ಮುಖ್ಯಮ್ಮ. ಈಗ ನಿನ್ನ ಪ್ರಿಯಾರಿಟಿ ನಿನ್ನ ಫ್ಯೂಚರ್ನ ಕಟ್ಕೊಳ್ಳೋದು, ನಿನ್ನ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದಾಗಿರ್ಬೇಕು. ನೀನೇನು ಚಿಕ್ಕ ಹುಡುಗಿ ಸುಷ್ಮಾ, ಲೈಫ್ ಬಹಳ ದೊಡ್ಡದಿದೆ, ಇನ್ನು ತುಂಬ ನೋಡಬೇಕಾಗಿರೋದಿದೆ. ಈ ಥರದ್ದೆಲ್ಲ ಫೀಲಿಂಗ್ಸ್ ಇಟ್ಕೊಂಡು ಕ್ಯಾರಿ ಮಾಡಿಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಊರಲ್ಲಿ ನಿಮ್ಮ ಅಪ್ಪ ಅಮ್ಮ ನಿನ್ನ ಭವಿಷ್ಯದ ಬಗ್ಗೆ ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ, ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವ. ನೋಡು, ಯಾರು ಮಾಡಬಾರ್ದು ತಪ್ಪು ನೀನು ಮಾಡಿಲ್ಲ. ಈ ವಯಸ್ಸಲ್ಲಿ ಸಹಜ, ತಿದ್ದುಕೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಾರಿ ಸರ್. ಇಟ್ಸ್ ಓಕೆ, ಬೇಜಾರು ಮಾಡ್ಕೋಬೇಡ. ನಾನು ಹೇಳಿದ್ದು ಅರ್ಥ ಆಯ್ತಲ್ಲ? ಗುಡ್. ಸರಿ. ಶರಾಬ್, ಮನೇಲಿ ಪೂಜೆ ಇದೆ, ಬಂದ್ಬಿಡು. ಹಾ, ಇವತ್ತಿಂದ ನೀವು ನನ್ನ ಫೇವ್ರೆಟ್ ಪರ್ಸನ್ ಸರ್.